ಇನ್ನೊಂದು ಈ ಹೊಸ 2000 ಬಿಜೆಪಿ ಗೌರ್ಮೆಂಟ್ ಅಲ್ಲಿ 2020ರಲ್ಲಿ ಒಂದು ಅಮೆಂಡ್ಮೆಂಟ್ ತಂದ್ರು. ಅವರು ನಾನು ಅವ್ರಿಗೆ ದೂಷಣೆ ಮಾಡಬೇಕು, ಟೀಕೆ ಮಾಡಬೇಕು, ನನಗೆ ಅರ್ಥ ಆಗ್ತಾ ಇಲ್ಲ. ಈಗೇನು ನನಗೆ ಅವಶ್ಯಕತೆ ಇಲ್ಲ, ದೂಷಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಟೀಕೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಬಹಳ ಟ್ಯಾಕ್ಸ್ ನಲ್ಲಿ ಬಹಳ ಏರುಪೇರು ಹೊಸ ಆಕ್ಟ್ ತಂದಾಗ ಅವರು ಎಲ್ಲರಿಗೂ ಕೂಡ ಗಾಬರಿ ಆಯ್ತು. ನಾನು ಮನೆಗೆ ಬಂತು, ನಿಮ್ಮ ಮನೆಗೆ ಬರಲಿದೆ ಸರ್ಕಾರ ಅಂತ ಹೇಳಿ ನಮ್ಮ ಜನಸ್ಪಂದನ ಕಾರ್ಯಕ್ರಮ ಹೋದಾಗ ಎಲ್ಲರೂ ಕೂಡ ಬಹಳ ಗಾಬರಿಯಾಗಿ ನಮಗೆ ಟ್ಯಾಕ್ಸು, ಪೆನಾಲ್ಟಿ ಮತ್ತೊಂದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಬಹಳ ಗಾಬರಿಯಿಂದ ಬಂದು ನೋಡ್ಕೊಳ್ತಾ ಇದ್ರು. ಮೊನ್ನೆ ಅಸೆಂಬ್ಲಿಲಿ ನಾವು ಅದನ್ನ ಪಾಸ್ ಮಾಡಿದ್ವಿ, ತಂದು ಪಾಸ್ ಮಾಡಿ ಎಲ್ಲರ ವಿಶ್ವಾಸಕ್ಕೆ ಇಟ್ಕೊಂಡು ಪಾಸ್ ಮಾಡಿದ್ದೇವೆ. ಸೊ ಅದಕ್ಕೆ ಎಲ್ಲೆಲ್ಲಿ ಸಮಸ್ಯೆ ಇದೆ, ಎಲ್ಲೆಲ್ಲಿ ಫೈನ್ ಇದೆ, ಅದಕ್ಕೆಲ್ಲ 31/7/2024 ಕೂಡ ಇದನ್ನ ಎಲ್ಲರೂ ಕೂಡ ನಾವು ಟ್ಯಾಕ್ಸು ಪೆನಾಲ್ಟಿ ಯಾರು ಕಟ್ಟಿರ್ತಾರೆ ಅವ್ರಿಗೆಲ್ಲರೂ ಕೂಡ ಇಂಟ್ರೆಸ್ಟ್ ನ ವೇವರ್ ಮಾಡೋಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಒನ್ ಟೈಮ್ ಸೆಟಲ್ಮೆಂಟ್ 31/1/2024 ನೀವೇನು ಟ್ಯಾಕ್ಸ್ ಕಟ್ಟಬೇಕು ನೀವು ಕಟ್ಟಬೇಕಷ್ಟೇ. ಇಂಟ್ರೆಸ್ಟು ಪೆನಾಲ್ಟಿನ ನಾವು ನಿಮಗೆ ವೇವರ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಬೆಂಗಳೂರು ನಾಗರಿಕರಿಗೆ ಇದನ್ನ ನೀವೆಲ್ಲ ಉಪಯೋಗಿಸ್ಕೊಳ್ಬೇಕು. ಯಾಕಂದ್ರೆ ನಾವೆಲ್ಲ ಮಧ್ಯದಲ್ಲಿ ಎಲೆಕ್ಷನ್ ಬ್ಯುಸಿಲಿ ಇರ್ತೀವಿ, ನೀವು ಭೇಟಿ ಮಾಡೋಕ್ಕಾಗೋದಿಲ್ಲ, ಆಫೀಸರ್ಸ್ ಇರ್ತಾರೆ. ಸೊ ಇದೆಲ್ಲ ಕೂಡ ನಾವು ಮಾಡ್ಕೊಡ್ಬೇಕು. ಆಮೇಲೆ ಪೆನಾಲ್ಟಿ ಕೂಡ 200% ಇತ್ತು, 200% ಇದ್ದನ್ನು ಕೂಡ ಕಡಿಮೆ ಮಾಡಿದ್ವಿ. 200% ಇದ್ದಿದ್ದನ್ನ ಒನ್ ಟೈಮ್ ಪೆನಾಲ್ಟಿ ಮಾಡಿದ್ವಿ. 200 ಇದ್ದಿಂದ 100 ಅದನ್ನು ಕೂಡ ಕಡಿಮೆ ಮಾಡಿ ವ್ಯವಸ್ಥೆ ಮಾಡಿದ್ವಿ. ಸೊ ಆಮೇಲೆ ಏನಿತ್ತು ಅಂತಂದ್ರೆ ಕೆಲವರು 20 ವರ್ಷದಿಂದ ಕಟ್ಟಿರಲಿಲ್ಲ, ಕದ್ದಿರ್ತಿದ್ರು, ಮಾಡಿರ್ತಿದ್ರು, ತೋರಿಸ್ಕೊಂಡೇ ಇರಲಿಲ್ಲ. ಅಂಥವೆಲ್ಲ ಕೆಲವ್ರಿಗೆಲ್ಲ ಅವನು 1,000 ರೂಪಾಯಿ ಕಟ್ಟಬೇಕಾದವನು 20 ವರ್ಷದ್ದು ಎಲ್ಲ ಲೆಕ್ಕ ಹಾಕಿದ್ರೆ ಅವನು ಕೊನೆಗೆ 25,000, 30,000, 40,000 ಎಲ್ಲ ಇತ್ತು. ಅಂದ್ರೆ ಆ ರೀತಿ ಕೆಲವರು ಲಕ್ಷ ಕಟ್ಟಬೇಕಾದವನು 25 ಲಕ್ಷ, 30 ಲಕ್ಷ, 50 ಲಕ್ಷ ಎಲ್ಲ ಕಟ್ಟಬೇಕಾದದ್ದು ಇತ್ತು. ಅದಕ್ಕೆ ನಾವು ಒಂದು ಕ್ಯಾಪ್ನ 5 ವರ್ಷ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಓನ್ಲಿ 5 years ವಿ ಆರ್ ಕ್ಯಾಲ್ಕುಲೇಟಿಂಗ್. 5 ವರ್ಷ, ಇನ್ನ 7 ವರ್ಷದ್ದು ಎಲ್ಲ ಬಿಟ್ಬಿಡ್ತೀವಿ, 6 ವರ್ಷ 7 ವರ್ಷದ್ದು ಎಲ್ಲ ಬಿಡ್ತೀವಿ. ಮಿನಿಮಮ್ 5 years ಲೆಕ್ಕಾಚಾರ ಹಾಕಿ ಅದನ್ನ ನಾವು ಅವ್ರ ಹತ್ರ ಉಸುಲು ಮಾಡಂತ ಅದು ಮಾಡ್ತೀವಿ. ಇದು ರೆಸಿಡೆನ್ಷಿಯಲ್ ಮಾತ್ರ, ಕಮರ್ಷಿಯಲ್ಗಿಲ್ಲ. ಇದು ನಮ್ಮ ರೆಸಿಡೆನ್ಷಿಯಲ್ ಮಾತ್ರ ಈ ವ್ಯವಸ್ಥೆನ ಮಾಡ್ತಾ ಇದೀವಿ. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಬೆಂಗಳೂರು ನಗರದಲ್ಲಿ ಈ 2008ರಲ್ಲಿ 18 ಕ್ಯಾಟಗರೀಸ್ನ ತೀರ್ಮಾನ ಆಗಿತ್ತು. ವಿವಿಧ ಝೋನ್ಗಳನ್ನು ನಾವು ಮಾಡಿದ್ದು. 7 ಝೋನ್ಗಳನ್ನು ಮಾಡಿ ಬಹಳ ಕಾಂಪ್ಲಿಕೇಶನ್ ಆಗ್ತಾ ಇತ್ತು ಈ ಟ್ಯಾಕ್ಸ್ ಕೊಡುವಂಥದ್ದು. ಕೆಲವರು ಜಾಸ್ತಿ ಕೊಡಬೇಕಾದವ್ರು ಕಡಿಮೆ ಕೊಡ್ತಿದ್ದ, ಕಡಿಮೆ ಕೊಡಬೇಕಾದವ್ರು ಜಾಸ್ತಿ ಕೊಡ್ತಿದ್ದ. ಅದಕ್ಕೆ ಇವತ್ತು ನಾವು ಅಸೆಂಬ್ಲಿಲಿ ಕೂಡ ನಾವು ಅದನ್ನ ತಂದು 2008-2016ರಲ್ಲಿ ಲಾಸ್ಟ್ ರಿವಿಷನ್ ಆಯ್ತು. ಯಾವುದು? ಪ್ರಾಪರ್ಟಿ ಗೈಡೆನ್ಸ್ ವ್ಯಾಲ್ಯೂ. ಸೊ ಅದಕ್ಕೆ ನಾವು ಗೈಡೆನ್ಸ್ ವ್ಯಾಲ್ಯೂನ ಹೈಯರ್ ಟ್ಯಾಕ್ಸ್ ಝೋನು ಅಂದ್ರೆ ಎ ಇಂದ ಬಿ ಝೋನ್ಗೆ ಹೋದ್ರೆ ಕೆಲವು ಕಡೆ ಜಾಸ್ತಿ ಕಟ್ಟೋದು, ಬಿ ಇಂದ ಸಿ ಇನ್ನೊಂದಕ್ಕೆ ಹೋದ್ರೆ ಕಡಿಮೆ ಕಟ್ಟೋದು, ಇವೆಲ್ಲ ಕೂಡ ಇತ್ತು. ಅದಕ್ಕೆ ಈಗ ಇಡೀ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಏನೇನು ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸ್ ಆಗಿದೆ, ಒಂದೇ ತರ ಕ್ಯಾಪ್ಟ್ ಒಂದನ್ನ ಏನು ಒಂದು ಯೂನಿಟ್ ಏರಿಯಾ ವ್ಯಾಲ್ಯೂಲಿ ಪ್ರಾಪರ್ಟಿ ಟ್ಯಾಕ್ಸ್ ಸಿಸ್ಟಮ್ ಅನ್ನ ಅಲ್ಲಿಗೆ ಸಂಬಂಧಪಟ್ಟಂತ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ನಾವು ಈ ಸಂದರ್ಭದಲ್ಲಿ ನಾವು ಫಿಕ್ಸ್ ಮಾಡಿದ್ದೇವೆ. ಇದು ಈ ಸಿಸ್ಟಮ್ ತಂದಿರೋದು ಸಿಂಪ್ಲಿಫೈ ಮಾಡಲಿಕ್ಕೆ. ಯಾವುದು ಇಂಡಿವಿಜುವಲ್ ಗೈಡೆನ್ಸ್ ವ್ಯಾಲ್ಯೂ ಏನಿದೆ, ಸಿಂಗಲ್ ಟ್ಯಾಕ್ಸ್ ಕೂಡ ಇಲ್ಲಿ ನಾವು ತೆಗೆದುಕೊಂಡು ಬರಲಿಕ್ಕೆ ಆವರೇಜ್ ಗೈಡೆನ್ಸ್ ವ್ಯಾಲ್ಯೂನ ನಾವು ಈ ಸಂದರ್ಭದಲ್ಲಿ ನಾವು ಫಿಕ್ಸ್ ಮಾಡಿದ್ದೇವೆ. ಈಗ ನಮ್ಮ 6 ಕ್ಯಾಟಗರಿ ಮಾಡಿದ್ದೇವೆ. ಒಂದು ರೆಸಿಡೆನ್ಷಿಯಲ್ಲು, ಸೆಲ್ಫ್ ಯೂಸು ಮತ್ತು ಟೆನೆಂಟೆಡ್, ಒಂದು ಕಮರ್ಷಿಯಲ್, ಒಂದು ಇಂಡಸ್ಟ್ರಿಯಲ್, ಒಂದು ಸ್ಟಾರ್ ಹೋಟ್ಲಿಗೆ, ಆಮೇಲೆ ಕೆಲವು ಎಕ್ಸೆಂಪ್ಟೆಡ್ ಕ್ಯಾಟಗರಿ ಇದೆ, ಆಮೇಲೆ ಕೆಲವು ಫುಲ್ಲಿ ವೇಕೆಂಟ್ ಲ್ಯಾಂಡ್ ಇದೆ. ಸೊ ಇಲ್ಲಿ 7 ಫಾರ್ಮ್ಸ್ನ ಅವರು ಫೈಲ್ ಮಾಡಬೇಕಾಯಿತು. 6 ಝೋನಲ್ಲಿ 7 ಫಾರಮ್ನ ಅವರು ಫೈಲ್ ಮಾಡಬೇಕಾಯಿತು. ಈಗ ಒಂದೇ ಒಂದು ಸಿಂಪ್ಲಿಫೈ ಆನ್ಲೈನ್ ಪ್ಲಾಟ್ ಅಂಡ್ ಲ್ಯಾಂಡ್ ಏರಿಯಾ, ಬಿಲ್ಟಪ್ ಏರಿಯಾ, ಆಮೇಲೆ ಏನ್ ನ್ಯೂಸ್ಗೆ ಅವನು ಹಾಕೊಂಡಿದ್ದಾನೆ
ಅಷ್ಟು ಮಾತ್ರ ಆತ ತಿಳಿಸ್ಬೇಕಾಗಿದೆ. And the tax is being calculated on the guidance value applicable to his property. ಏನು ಆ ಗೈಡೆನ್ಸ್ ವ್ಯಾಲ್ಯೂ ಇರ್ತದೆ ಆ ಪ್ರಾಪರ್ಟಿಗೆ, ಯಾಕೆಂದ್ರೆ ಪ್ರತಿ ರಸ್ತೆಗೂ ಒಂದೊಂದು ಗೈಡೆನ್ಸ್ ವ್ಯಾಲ್ಯೂನ ಈಗಾಗಲೇ ಫಿಕ್ಸ್ ಆಗಿದೆ. ಆ ಪ್ರಕಾರ ಆನ್ಲೈನಲ್ಲೇ ಎಲ್ಲವನ್ನ ತೀರ್ಮಾನ ಮಾಡ್ಕೊಳ್ಬೇಕು. 2 ತಿಂಗಳಲ್ಲಿ ಅವನೇನಾದ್ರು ಕ್ಲೈಮ್ ಮಾಡೋದು, ಮತ್ತೊಂದು ಅಬ್ಜೆಕ್ಷನ್ಸ್ ಹಾಕೋದು ಎಲ್ಲ ಕೂಡ ಅವಕಾಶ ನಾವು ಮಾಡ್ಕೊಡ್ತೀವಿ. 60 days ಏನಾದ್ರು ನಮ್ಮ ಕಾರ್ಪೊರೇಷನ್ ಎಲ್ಲ ತಪ್ಪು ಮಾಡಿದ್ದು ಅವನ್ ಮಾಡ್ಕೊಂಡು ತಪ್ಪಿತ್ತು ಅಂತಂದ್ರೆ ಅದಾಗದು 2 months ಅಲ್ಲಿ ಈ ಕ್ಯಾನ್ ರೆಕ್ಟಿಫೈಡ್. ಅವನಿಗೆ ಗೊತ್ತಾಗ್ತದೆ ಎಷ್ಟು ಕಟ್ಟಬೇಕಾಗ್ತದೆ ಆ ಕ್ಯಾಲ್ಕುಲೇಷನ್ ಪ್ರಕಾರ ಅಂತೇಳಿ ಸಿಸ್ಟಮ್ಗೆ ಹಾಕಿರ್ತೀವಿ. ಅದನ್ನು ಕೂಡ ಆತ ಪರಿಶೀಲನೆ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶನ ಕೊಡ್ತೀವಿ. ಸೊ ಈಗ ತಮಗೆ ನಾನು ಹೇಳೋದಷ್ಟೇ, 2016ರಲ್ಲಿ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ಗೆ 20% ಇನ್ಕ್ರೀಸ್ ಆಗಿತ್ತು, ನಾನ್ ರೆಸಿಡೆನ್ಷಿಯಲ್ ಪರ್ಪಸ್ಗೆ 25% ಇನ್ಕ್ರೀಸ್ ಆಗಿತ್ತು. ಕಳೆದ 8 ವರ್ಷದಿಂದ ಯಾವುದು ಪ್ರಾಪರ್ಟಿ ವ್ಯಾಲ್ಯೂ ಇನ್ಕ್ರೀಸ್ ಆಗಿರಲಿಲ್ಲ. ಈಗ ಅದಕ್ಕೆ ಹೊಸ ಪ್ರಾಪರ್ಟಿ ಟ್ಯಾಕ್ಸ್ ಸಿಸ್ಟಮ್ ಅಲ್ಲಿ ನಾವು 25% ಬೇಡ, ಮೊನ್ನೆ ನಾನು ಅಸೆಂಬ್ಲಿ ಚರ್ಚೆ ಮಾಡಬೇಕಾದ್ರೆ 20% ಕ್ಯಾಪ್ ಇಟ್ಟಿದೀವಿ ಅಂತ ಹೇಳಿದೆ. ಬಟ್ ಈಗ ನಾನು ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಕೆಲವು ನಾಗರಿಕರು ನನ್ನ ಹತ್ರ ಬಂದು, ನಮ್ಮ ಶಾಸಕರುಗಳು, ಮಂತ್ರಿಗಳು ಎಲ್ಲ ಕೂಡ ಬಂದು ನೋಡುವಂತ ಸಂದರ್ಭದಲ್ಲಿ ಇನ್ನ ಸರಳತೆ ಮಾಡಬೇಕು, ಇನ್ನ ಕಡಿಮೆ ಮಾಡಬೇಕು ಅಂತೇಳಿ 10%ಗೆ ಕ್ಯಾಪ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ 3% ಆಗ್ಬೋದು, 4% ಆಗೋದು, 5% ಆಗೋದು, ಇನ್ನ ಟ್ಯಾಕ್ಸ್ ಕಟ್ತಾ ಇಲ್ಲ. ಅವರೆಲ್ಲ ಈ ಸಿಸ್ಟಮ್ ಅಲ್ಲಿ ಬರಲೇಬೇಕಾಗ್ತದೆ. ಸೊ ಅವ್ರಿಗೆ ನಾವೇನ್ ಜಾಸ್ತಿ ಮಾಡ್ಬೇಕು ಅಂತಿಲ್ಲ, ಬಟ್ ಏನ್ ಗೈಡೆನ್ಸ್ ವ್ಯಾಲ್ಯೂ ಏನ್ ಇವತ್ತಿದೆ ಅದಕ್ಕೆ ಲೆಕ್ಕ ಹಾಕೊಂಡು ನೀವು ಬರಬೇಕು. ರೆಸಿಡೆನ್ಷಿಯಲ್ಗೆ 0.075% ಮತ್ತು 0.15%, 15%, ಒಟ್ಟು ಆವರೇಜ್ ಪ್ರಾಪರ್ಟಿ ಟ್ಯಾಕ್ಸು 4,942 ರೂಪಾಯಿ ಅವ್ನು ಕಟ್ತಾ ಇದ್ದ ಅಂತಂದ್ರೆ ಅವ್ನಿಗೆ 5,274 ರೂಪಾಯಿ, ಅಂದ್ರೆ ಒಂದು 300 ರೂಪಾಯಿ ಅವ್ನಿಗೆ ಜಾಸ್ತಿ ಆಗ್ಬೋದು, ಒಂದು 6.7% ಅಷ್ಟು ಹೋಗ್ಬೋದು. ಇನ್ ಕೆಲವು ಕಮರ್ಷಿಯಲ್ ಅವರು 0.37% ಆ ವ್ಯಾಲ್ಯೂ ಸಿಸ್ಟಮ್ ಇದೆ, ಗೈಡೆನ್ಸ್ ವ್ಯಾಲ್ಯೂ ಸಿಸ್ಟಮ್. ಅವನು 70,000 ಕಟ್ತಾ ಇದ್ದ ಅನ್ಕೊಳ್ಳಿ, ಅವನು ಒಂದು 74,000 ರೂಪಾಯಿ ಆಗ್ಬೋದು, ಅವನು 6.5 times. ಇಂಡಸ್ಟ್ರಿಯಲ್ ಅವನಿಗೆ ಆವರೇಜ್ ಒಂದು 5%, 5.3%, 80,000 ಕಟ್ತಾ ಇದೆ ಅಂದ್ರೆ 84,000 ಕಟ್ತಾ ಇರ್ಬೋದು. ಸೊ ಆ ರೀತಿ ಇದೆ. ಈ ವೇಕೆಂಟ್ ಲ್ಯಾಂಡ್ ಮಾತ್ರ 0.25% ಇಟ್ಟಿದೀವಿ. ಅವನು 1,460 ರೂಪಾಯಿ ಕಟ್ತಾ ಇದ್ರೆ ಅವನು 1,580 ರೂಪಾಯಿ, ಅವನಿಗೆ 8.2%. ನಾವು ವೇಕೆಂಟ್ ಲ್ಯಾಂಡ್ನ ನಾವು ಫ್ರೀ ಇಡಕ್ಕೆ ನಾವು ಸರ್ಕಾರದಿಂದ ಅಲಾಟ್ ಮಾಡಿಬಿಟ್ಟು ಸೈಟ್ ಇಟ್ಬಿಟ್ಟು ಕೊಟ್ಟು ಖಾಲಿ ಇಟ್ಕೊಂಡು ಕೂತ್ಕೊಂಡ್ರೆ ನಮಗೆ ಟ್ಯಾಕ್ಸ್ ಲಾಸ್ ಆಗ್ತದೆ. ನಾನು ಎಲೆಕ್ಷನ್ ಆದಮೇಲೆ ಅದಕ್ಕೆ ಆದಂಥ ಒಂದು ಕಾನೂನನ್ನು ತರ್ತೀವಿ. ಯಾಕೆಂದರೆ ನೀವು ಅಲಾಟ್ಮೆಂಟ್ ಮಾಡಿಕೊಂಡು ಸುಮ್ಮನೆ ಕುಂಡಿತ್ಕೊಳ್ಳೋಕ್ಕಾಗಲ್ಲ. ನಾವು ರೋಡ್ ಕೊಡಲೇಬೇಕಾಗ್ತದೆ, ನೀರು ಕೊಡಲೇಬೇಕಾಗ್ತದೆ, ಎಲ್ಲ ವ್ಯವಸ್ಥೆ ಮಾಡ್ತಾ ಇರ್ತದೆ. ಸೊ ಅದಕ್ಕೇನು ವ್ಯವಸ್ಥೆ ಮಾಡಬೇಕು ಅದಕ್ಕೆ ನಾನು ಬೇರೆ ಮುಂದಕ್ಕೆ ನಾನು ನಿಮಗೆ ಡೀಟೇಲ್ ಆಗಿ ನಾನು ತಿಳಿಸ್ತೇನೆ. ಸೊ ಅಲಾಂಗ್ ವಿತ್ ಆಮೇಲೆ ಪ್ರತಿ ವರ್ಷ ಆಟೋಮೆಟಿಕ್ ಆಗಿ 5% ರೈಸ್ ಆಗೋಂಥದ್ದಿತ್ತು, ಅದನ್ನು ತೆಗೆದುಬಿಟ್ಟಿದ್ದೀವಿ. ತೆಗೆದುಬಿಟ್ಟು ಯಾವಾಗ ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸ್ ಆಗ್ತದೆ ಆಗ ಮಾತ್ರ ಇದು ಬರ್ತದೆ. ಆಮೇಲೆ ಯಾರು ಕೂಡ ನಾವು ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿ ಇಲ್ಲ. ನಾಗರಿಕರಿಗೆ, ಬೆಂಗಳೂರು ನಾಗರಿಕರಿಗೆ ಆದಷ್ಟು ಸಿಂಪ್ಲಿಫೈ ಮಾಡಲಿಕ್ಕೆ ಇದನ್ನ ವ್ಯವಸ್ಥೆ ಮಾಡಿ. ಬಟ್ ಎಷ್ಟು ಬಿಲ್ಡಿಂಗ್ ಉಪಯೋಗಿಸ್ತಾ ಇದ್ದಾರೆ ಅಷ್ಟು ಮಾತ್ರ ಅವರು ಉಪಯೋಗಿಸ್ತಾ ಇದ್ದಾರೆ, ಎಷ್ಟು ಕಟ್ಟಿದ್ದಾರೆ ಅಷ್ಟಕ್ಕೆ ಕಂಪಲ್ಸರಿಯಾಗಿ ಕಟ್ಟಬೇಕು. ಈ 18 ಲಕ್ಷ ಜನ ಏನು ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಅವರು ಡಿಕ್ಲೇರ್ ಮಾಡ್ಕೊಂಡಿಲ್ಲ, ಅವರೆಲ್ಲರೂ ಕೂಡ ಕಂಪಲ್ಸರಿಯಾಗಿ ಡಿಕ್ಲೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಈ ಒಂದು ದೊಡ್ಡ ಅವಕಾಶ ತಮಗೆಲ್ಲ ಸಿಕ್ಕಿದೆ. ಇದನ್ನ ಈ ಮೇಜರ್ ಇಶ್ಯೂನ ನಂಬಿಕೆ ನಕ್ಷೆ ನಿಮಗೆ ಒಂದು ಹೊಸ ರೂಪವನ್ನ ನಾವು ಕೊಡ್ತಾ ಇದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.